ಎಲ್ಲರಿಗೂ ನಮಸ್ಕಾರಗಳು. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ರಾಗಪ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಬಂದಿರುವುದು ನಮ್ಮ ಬೆಂಗಳೂರಿನ ಅತ್ಯಂತ ಸುಂದರವಾದ ಮತ್ತು ಐತಿಹಾಸಿಕ ತೋಟವಾದ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್. ಲಾಲ್ಬಾಗನ್ನು 18ನೇ ಶತಮಾನದಲ್ಲಿ ಹೈದರ್ ಅಲಿ ಅವರು ಆರಂಭಿಸಿದ್ದಾರೆ. ನಂತರ ಅವರ ಮಗ ಟಿಪ್ಪು ಸುಲ್ತಾನ್ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿದ್ದಾರೆ. ಈ ತೋಟವು ಸುಮಾರು 240 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ ಮತ್ತು ಸಾವಿರಾರು ಪ್ರಭೇದಗಳ ಸಸ್ಯಗಳು ಮತ್ತು ಮರಗಳು ಕಂಡುಬರುತ್ತವೆ. ಇನ್ನೊಂದು ವಿಶೇಷ ಅಂಶ ಎಂದರೆ ಇಲ್ಲಿರುವ ಸುಮಾರು 3000 ಮಿಲಿಯನ್ ವರ್ಷ ಹಳೆಯ ಲಾಲ್ಬಾಗ್ ರಾಕ್. ಇದು ಭೂಮಿಯ ಅತ್ಯಂತ ಹಳೆಯ ಶಿಲೆಗಳಲ್ಲಿ ಒಂದು. ಈ ಮರದ ಹೆಸರು ಬಿಳಿ ಬೂರಗದ ಮರ ಅಥವಾ ವೈಟ್ ಸಿಲ್ಕ್ ಕಾಟನ್. ಈ ಮರದ ಎತ್ತರ ಶೇಕಡ 25ರಿಂದ 30 ಮೀಟರ್. ಮುಖ್ಯ ಕಾಂಡದ ಮೇಲೆ ಕವಲೊಡೆದ ರೆಂಬೆಗಳು ವೃತ್ತಾಕಾರದಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತದೆ. ಹಸ್ತರೂಪದ ಎಲೆಗಳಲ್ಲಿ 5ರಿಂದ 7 ಕಿರುಪತ್ರೆಗಳಿರುತ್ತವೆ. ಕಿತ್ತಳೆ ಬಣ್ಣದ ಹೂವುಗಳು 5 ದಳಗಳಿಂದ ಕೂಡಿರುತ್ತದೆ. ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಹೂವುಗಳನ್ನು ನೋಡಬಹುದು. ಈ ಮರದ ಕಾಯಿಗಳಿಂದ ಮೃದುವಾದ ಮತ್ತು ರೇಷ್ಮೆಯಂತೆ ನುಣ್ಣವಾದ ಹತ್ತಿಯನ್ನು, ದಿಂಬುಗಳು ಮತ್ತು ಹಾಸಿಗೆಯನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಈ ಮರವು ಸುಮಾರು 200 ವರ್ಷಗಳ ಹಳೆಯದಾಗಿದೆ ಹಾಗೂ ಇದು ನಮಗೆ ಮುಖ್ಯವಾಗಿ ಭಾರತ ಮತ್ತು ಚೀನಾ ದೇಶದಲ್ಲಿ ನೋಡಬಹುದು. ಇಲ್ಲಿರುವ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಅನೇಕ ಪಕ್ಷಿಗಳ ಮನೆ ಆಗಿದೆ. ಇಲ್ಲಿ ಗಿಳಿಗಳು, ಮೈನಾ, ಕಾಗೆಗಳು ಮಾತ್ರವಲ್ಲ, ಪಾರಿವಾಳಗಳು ಕೂಡ ಕಾಣಿಸಿಕೊಳ್ಳುತ್ತವೆ. ಇಲ್ಲಿ ನಡೆದುಕೊಂಡು ಹೋದರೆ ಎಲೆಗಳ ಸಸಲಾಟ, ಹೂಗಳ ಸುಗಂಧ, ಗಾಳಿಯ ಮೃದುವಾದ ಸ್ಪರ್ಶ ಇವೆಲ್ಲವೂ ಸೇರಿ ಮನಸ್ಸಿಗೆ ಒಂದು ಹೊಸ ಶಕ್ತಿಯನ್ನೇ ನೀಡುವಂತಾಗುತ್ತದೆ. ಈ ಸೌಂದರ್ಯವನ್ನು ನೋಡುವಾಗ ಕ್ಷಣಕಾಲಕ್ಕೆ ನಮ್ಮ ಎಲ್ಲ ಚಿಂತೆಗಳು ಮರೆಯಾಗಿ ಹೋಗುತ್ತವೆ. ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ ಕೇವಲ ನಡೆದುಕೊಂಡು ದೈಹಿಕ ಆರೋಗ್ಯವನ್ನು ಕಾಪಾಡುವುದಲ್ಲ, ನಮ್ಮ ಮನಸ್ಸಿಗೂ ದೊಡ್ಡ ಶಾಂತಿಯನ್ನು ನೀಡುತ್ತದೆ. ಇಲ್ಲಿ ಒಂದು ಸ್ವಲ್ಪ ಹೊತ್ತು ನಡೆದರೆ ಮನಸ್ಸಿನ ಒತ್ತಡ, ಆತಂಕ ಎಲ್ಲ ದೂರವಾಗುತ್ತದೆ. ಒಂದು ಶಾಂತಿ ಮನಸ್ಸು ಸಿಗುತ್ತದೆ. ಎಲ್ಲ ಟೆನ್ಷನ್ಗಳು ದೂರವಾಗಿ ಮನಸ್ಸು ತುಂಬ ಹಗುರವಾಗಿ ಬಿಡುತ್ತದೆ. ಇಲ್ಲಿ ಒಂದು ಚಿಕ್ಕ ಫೌಂಟೇನ್ ಕೂಡ ಇದೆ ಮತ್ತು ನಮ್ಮ ದೇಶದ ಧ್ವಜದ 3 ಬಣ್ಣಗಳಿಂದ ಅದನ್ನು ಅಲಂಕರಿಸಲಾಗಿದೆ. ಹಾಗೆ ಇಲ್ಲಿ ಗಿಡಗಳನ್ನು ಪಾಟ್ ಮೂಲಕ ಶೃಂಗರಿಸಿದ್ದಾರೆ.
ಬಿಸಿಲಲ್ಲಿ ಬಂದಿರೋದ್ರಿಂದ ಸ್ವಲ್ಪ ನನಗೆ ಸೆಕೆ ಅಂತ ಅನ್ನಿಸ್ಬೋದು. ರಾತ್ರಿ ಕೂಡ ಬರ್ಬೋದು. ಇಲ್ಲಿ ರಾತ್ರಿ ಒಂದು 7-8 ಥರ ತೆಗೆದಿರುತ್ತೆ. ಮತ್ತು ದೊಡ್ಡವ್ರಿಗೆ ಇಲ್ಲಿ ಫೀಸು 50 ರುಪೀಸು, ಮತ್ತು ಚಿಕ್ಕ ಮಕ್ಕಳಾದರೆ 20 ರುಪೀಸ್ ಇರುತ್ತೆ. ಕೆಲವೊಂದು ಜಾಗದಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಾ ಇದೆ. ಲಾಗ್ಸು ಮತ್ತು ಮರ ಕಟ್ಟೆಗಳನ್ನೆಲ್ಲ ತಗೊಳ್ಳೋಕ್ಕೆ ಹೋಗೋಕ್ಕೆ ಟ್ರ್ಯಾಕ್ಟರ್ಸ್ ಮತ್ತು JCBs ಕೂಡ ಬಂದಿದ್ದಾವೆ, ನೀವು ನೋಡ್ತಾ ಇದ್ದೀರಾ. ಹೀಗೆ ಮುಂದೆ ಹೋಗಿದ್ರೆ ನಮಗೆ ಈಗ ಗ್ಲಾಸ್ ಟವರ್ ಕೂಡ ನಮಗೆ ಕಾಣಿಸುತ್ತೆ, ಗ್ಲಾಸ್ ಹೌಸು. ಇಲ್ಲಿ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಕೂಡ ಇದೆ. ಈಗ ನೋಡಿ ನಾವು ಬರ್ತಾ ಇರೋದೇ ಈ ಗ್ಲಾಸ್ ಹೌಸ್ಗೆ. ಫ್ಲವರ್ ಶೋ ಇರುವಾಗ ಈ ಗ್ಲಾಸ್ ಹೌಸ್ ಒಳಗಡೆ ತುಂಬ ಚೆನ್ನಾಗಿ ಅಲಂಕರಿಸಿರ್ತಾರೆ. ಬಟ್ ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ಏನಿರೋದಿಲ್ಲ ಗ್ಲಾಸ್ ಹೌಸ್ ಒಳಗಡೆ ನೋಡೋಕ್ಕೆ. ಬಟ್ ಏನಾದರೂ ಫೆಸ್ಟಿವಲ್ಸು, ಫ್ಲವರ್ ಶೋ ಇರುವಾಗ ಇಲ್ಲಿಗೆ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ಈ ಹಸಿರಿನ ವಾತಾವರಣ ಮಾತ್ರ ನಮ್ಮ ಒಂದು ಕಣ್ಣಿಗೆ ಆನಂದವನ್ನು ಉಂಟು ಮಾಡ್ತಾ ಇರುತ್ತೆ. ನಾವು ಸುಮಾರು ಹೆಚ್ಚು ದೂರನೇ ನಡೆದಿದ್ವಿ. ಆಮೇಲೆ ಈಗ ನಾವು ಬೋನ್ಸಾಯಿ ಪಾರ್ಕ್ ಹತ್ರ ಬಂದಿದ್ದೀವಿ. ಇಲ್ಲೇನಂದರೆ ಗಿಡ್ಡ ಮರಗಳನ್ನ ಬೆಳೆಸ್ತಾರೆ. ಹೌದು, ಇಲ್ಲಿ ಮರಗಳು ಒಂದು ಸರ್ಟನ್ ಹೈಟ್ ತನಕ ಮಾತ್ರನೇ ಬೆಳೀತವೆ ಮತ್ತು ಅದು ಏಜ್ ಆಗ್ತವೆ. ಅಂದರೆ 40-30 ಇಯರ್ಸ್ ಮರಗಳು ಕೂಡ ಗಿಡ್ಡ ಹೈಟಲ್ಲೇ ನಮಗೆ ಸಿಗುತ್ತೆ. ಇದೊಂದು ಮರದ ಹೆಸರು ಲಾರೆಲ್ ಫಿಗ್ ಅಂತ ಹೇಳಿ. ಇದು 40 ವರ್ಷದ ಮರ. ಬಟ್ ಇದು ಗಿಡ್ಡ ಹೈಟಲ್ಲೇ ಇದೆ, ಜಾಸ್ತಿ ಬೆಳೆಯೋಕ್ಕೆ ಹೋಗಿಲ್ಲ. ಬಟ್ ಅದು ಏಜ್ ಆಗ್ತಾನೆ ಇರುತ್ತೆ. ಈ ಮರದ ಕೊಂಬೆಗಳು ಒಂದು ಅಂಟ್ಕೊಂಡಿದ್ದಾವೆ, ಅಂದರೆ ಇಂಟರ್ಸೆಕ್ಟ್ ಆಗ್ತದೆ. ನಾವು ನೋಡ್ತಾ ಇದ್ದೀವ ಈ ರೀತಿಯಲ್ಲಿ ಈ ಮರ ಬೆಳ್ಕೊಂಡಿರೋಂಥದ್ದು. ಈ ಬೋನ್ಸಾಯಿ ಪಾರ್ಕ್ ಒಳಗಡೆ ನಮಗೆ ಹಲವಾರು ಚಿಕ್ಕ ಒಂದು ಗಿಡ್ಡ ಮರಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದೊಂದು ಹಿಲ್ ಫಾರ್ಮೇಷನ್ ಥರ ಆಗಿದೆ. ಇದನ್ನು ಯಾವ ಮನುಷ್ಯನೂ ಕೂಡ ನಿರ್ಮಿಸಿರೋದಲ್ಲ. ಇದು ತಾನು ನಿರ್ಮಿತವಾದ ಒಂದು ಹಿಲ್ ಫಾರ್ಮೇಷನ್ ಥರ ಆಗಿದೆ. ಇದನ್ನು ಟಿಪ್ಪು ಸುಲ್ತಾನ್ ಅವರು ವಾಚ್ ಟವರ್ ಆಗಿ ಮಾಡಿಟ್ಕೊಂಡಿದ್ರು ಅಂತ ಹೇಳಲಾಗುತ್ತೆ. ಕೆಲವ್ರು ಹೇಳೋ ಪ್ರಕಾರ ಇದು ಬಂದ್ಬಿಟ್ಟು 20-30 ಮೀಟರ್ ಇದೆ ಅಂತ ಹೇಳ್ತಾರೆ, ಅಥವಾ 65-100 ಫೀಟ್ ಇದೆ ಅಂತ ಕೂಡ ಹೇಳ್ತಾರೆ. ಪರಿಸರಃ ಅಸ್ತಿ ವಾಯುಃ ಜಲಂ ವೃಕ್ಷಾಃ ಚ ಪರಿಸರಸ್ಯ ಭಾಗಃ ಸಂತಿ. ವೃಕ್ಷಾಣಂ ಪ್ರಾಣವಾಯುಂ ದದಾತಿ. ವೃಕ್ಷಾಣಂ ವಿನಾಶಂ ಕುರ್ವಂತಿ ತತ್ ನ ಶುಭಂ. ವೃಕ್ಷಾಣಂ ಶುದ್ಧಃ ಪರಿಸರಃ ಸ್ವಾಸ್ಥ್ಯಂ ದದಾತಿ. ಇದಾನಿಂ ಪರಿಸರಃ ಅಶುದ್ಧಃ ಅಸ್ತಿ. ಸುಖಿ ಜೀವನಂ. ಬ್ಯಾಂಬೂ ಅಥವಾ ಮುಂಗಿಲ್ ಈ ಗಿಡವನ್ನು ಉಪಯೋಗಿಸ್ಬಿಟ್ಟು ಕೆಳಗಿನ ಭಾಗದಿಂದ ಉಪ್ಪಿನಕಾಯಿಗಳನ್ನ ತಯಾರಿಸ್ತಾರೆ. ಹಾಗೆ ಇದರಿಂದ ಅಕ್ಕಿ ಬರುತ್ತೆ. ಇದು ನಮ್ಮ ಬಾಡಿಗೆ ತುಂಬ ಹೀಟ್ ಅಂತ ಕೂಡ ಹೇಳ್ತಾರೆ. ಈ ಒಂದು ಮರದಿಂದ ಬುಟ್ಟಿಗಳು ಹಾಗೆ ಮಂಚಗಳನ್ನ ಕೂಡ ತಯಾರಿಸಬಹುದು. ಇದರ ಎಲೆಗಳಿಂದ ಟೀ ಕೂಡ ತಯಾರಿಸ್ತಾರೆ. ಈ ಮರದಿಂದ ಕಾಗದಗಳನ್ನ ಮಾಡ್ತಾರೆ. ಹಾಗೂ ಇದು 20-40 ವರ್ಷ ಬದುಕತ್ತೆ. ಮಾತೃಭೂಮಿ ಅಸ್ಮಾನ್ ರಕ್ಷಸಿ. ಮಾತೃಭೂಮಿ ಅಸ್ಮಾನ್ ರಕ್ಷತಿ. ಮಲಿನಂ ಮಾ ಕುರು. ಸೂರ್ಯಂ ಜಗತಃ ನೇತ್ರಂ ಅಸ್ತಿ.
ನೋಡ್ತಾ ಇರುವಾಗ ಬ್ಲಡ್ ವುಡ್ ಟ್ರೀ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಈ ಬ್ಲಡ್ ವುಡ್ ಟ್ರೀದು ವಿಶೇಷತೆ ಏನು ಅಂತ ಅಂದರೆ ಇದು 50ರಿಂದ 150 ವರ್ಷ ತನಕ ಬದುಕ್ಬೋದು. ಹಾಗೆ ಇದರಿಂದ ಗಟ್ಟಿಯಾದ ಫರ್ನಿಚರ್ ಕೂಡ ತಯಾರಿಸ್ಬೋದು. ಹಾಗೆ ಇದನ್ನು ಕೆಲವೊಂದು ಕಡೆ ಮೆಡಿಸಿನ್ ಕೂಡ ಆಗಿ ಯೂಸ್ ಮಾಡ್ತಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ ಇಲ್ಲಿ ಕೊಂಬೆಗಳನ್ನ ಕತ್ತರಿಸಿದ್ರೆ ಅದರಿಂದ ರೆಡ್ ಕಲರ್ ಲಿಕ್ವಿಡ್ ಆಚೆ ಬರುತ್ತೆ. ಆದ್ದರಿಂದನೇ ಇದಕ್ಕೆ ಬ್ಲಡ್ ವುಡ್ ಟ್ರೀ ಅಂತ ಹೇಳಿಬಿಟ್ಟು ಹೆಸರು ಬಂದಿರೋಂಥದ್ದು. ಈ ಮರದ ರಸವನ್ನು ಔಷಧಿಗಳಾಗಿ ತುಂಬ ಕಡೆಯಲ್ಲಿ ಯೂಸ್ ಮಾಡ್ತಾರೆ. ಇದರಲ್ಲಿ ವೂಂಡ್ ಹೀಲಿಂಗು ಮತ್ತು ಡೈಜೆಸ್ಟಿವ್ ಪ್ರಾಬ್ಲಮ್ಸ್, ಸ್ಕಿನ್ ಪ್ರಾಬ್ಲಮ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ನಮಗೆ ರಾಬರ್ ಥಾರ್ನ್ ಅಂತ ಹೇಳಿಬಿಟ್ಟು ಒಂದು ಮರ ಕಾಣಿಸ್ತು. ಈ ಮರಕ್ಕೆ ನಮ್ಮಲ್ಲಿ ಕನ್ನಡದಲ್ಲಿ ಕರೋಂಡ ಅಥವಾ ಕಲ್ಲಕ್ಕಿ ಹಣ್ಣು ಅಂತ ಕೂಡ ಕರಿಬಹುದು. ಇದರ ಹಣ್ಣಿನಿಂದ ನಾವು ಉಪ್ಪಿನಕಾಯಿಗಳನ್ನ ಕೂಡ ತಯಾರಿಸ್ಬೋದು. ಹಾಗೆಯೇ ಜಾಮ್ಗಳಿಗೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಇನ್ನೊಂದು ವಿಶೇಷತೆ ಏನಂದರೆ ಈ ಒಂದು ಗಿಡದಲ್ಲಿ ಮುಳ್ಳುಗಳು ಕಾಣಿಸ್ಕೊಳ್ತವೆ. ಆದ್ದರಿಂದ ಅದನ್ನು ನೆಟ್ ಅಥವಾ ಬೇಲಿ ಮಾಡೋಕ್ಕೆ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಈ ಒಂದು ಕರೋಂಡ ಟ್ರೀ ತುಂಬ ನಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಕೊಡುತ್ತೆ. ನಮಗೆ ಅನೇಮಿಯಾ ಇದ್ದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಜೊತೆಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಕೂಡ ಕ್ಯೂರ್ ಮಾಡೋ ಈ ಒಂದು ಅಬಿಲಿಟಿ ಈ ಒಂದು ರಬ್ಬರ್ ಥಾರ್ನ್ ಗಿಡದಲ್ಲಿ ಇರುತ್ತೆ. ಈ ಒಂದು ಮರಗಳು ಸುಮಾರಾಗಿ 20ರಿಂದ 30 ವರ್ಷ ತನಕ ಬದುಕ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.